ಕ್ರೈಸ್ತ ಕುಟುಂಬವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ಪ್ರತಿರೂಪವಾಗಿದೆ. ನಮ್ಮ ಸಂಬಂಧ, ನಿಮ್ಮ ಸಂಬಂಧ ಹೇಗಿದೆ? ಆತ್ಮೀಯ ಮಿತ್ರರೇ, ದೇವರು ತನ್ನ ವಾಕ್ಯದಲ್ಲಿ ತಿಳಿಸುತ್ತಿರುವ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡೋಣ. ಸಭೆಯು ಮೊಣಕಾಲುಗಳಲ್ಲಿದ್ದು ದೇವರನ್ನು ಯಾಕೆ ಪ್ರಾರ್ಥಿಸಬೇಕು? ಯಥಾರ್ಥವಾದ ಪ್ರಾರ್ಥನೆಯು ಎಷ್ಟು ಬೆಲೆಯುಳ್ಳದಾಗಿದೆ ಎಂಬ ಸತ್ಯವನ್ನು ಇಂದು ತಿಳಿದುಕೊಳ್ಳೋಣ. ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಕುಟುಂಬಗಳನ್ನು ಕರ್ತನೆ ಸೃಷ್ಟಿ ಮಾಡಿದಂಥ, ನಡೆಸುತ್ತಿರುವಂಥ ಜೀವಾಧಿಪತಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಕರ್ತನೆ, ಸಭೆಯು ಎಷ್ಟು ಮುಖ್ಯವಾದದ್ದು, ಅಷ್ಟೇ ವಿಶೇಷವಾಗಿ ಕುಟುಂಬಗಳು ಸಹ ಪ್ರತ್ಯೇಕವಾಗಿ ನೀನು ಆಶೀರ್ವದಿಸಿದಂಥ ದೇವರು. ಪ್ರೀತಿಯ ಕರ್ತನೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಂದು ಕುಟುಂಬವಾಗಿಯೂ ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ದೈಹಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ಬರಬೇಕಾದಂಥ ಆಶೀರ್ವಾದಗಳನ್ನು ಕೊಡು. ಯಾರ್ಯಾರ ಕುಟುಂಬದಲ್ಲಿ ಸಮಸ್ಯೆಗಳಿದೆಯೋ, ಹೋರಾಟಗಳಿದೆಯೋ, ಪ್ರಿಯ ಕರ್ತನೆ, ನೀನು ಶಾಂತಿದಾಯಕನಾದ ದೇವರು. ಕರ್ತನೆ, ಅವ್ರಿಗೆ ಸಹಾಯ ಮಾಡಪ್ಪ. ಅವ್ರಿಗೆ ಬೇಕಾದಂಥ ಸಮಾಧಾನ, ಸಂತೋಷ, ಐಕ್ಯತೆ, ಪ್ರೀತಿ, ಕ್ಷಮಾಪಣೆ ಇವೆಲ್ಲವೂ ಒಂದೊಂದು ಕುಟುಂಬದಲ್ಲಿ ನೆಲೆಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಆತನು ನಮಗೆ ವಿಶೇಷ ಸಹಾಯಕನು. ಕೀರ್ತನೆ 46:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಕೃಪೆಯಿಂದ ಅನುಗ್ರಹಿಸಿಕೊಟ್ಟಂಥ ಈ ಸಮಯದಲ್ಲಿ ದೇವರ ವಾಕ್ಯ ಅಧ್ಯಯನದಲ್ಲಿ ಜ್ಞಾನೋಕ್ತಿಗಳು ಪುಸ್ತಕದ 5ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರಿಯ ಮಿತ್ರನೇ, ಈ ಅಧ್ಯಾಯವನ್ನು ನೀನು ಜಾಗ್ರತೆಯಾಗಿ ಓದುವುದಾದರೆ ಯೌವನಸ್ಥನು ತನ್ನ ಮನೆಯವರ ನಿಮಿತ್ತದಿಂದಾಗಿ ಶುದ್ಧ ಜೀವಿತ ನಡೆಸಬೇಕೆಂದು ಹೇಳಿರುವುದನ್ನು ಗಮನಿಸಬಹುದು. ಇದು ದೇವರು ನೀಡುವ ಲೈಂಗಿಕ ಶಿಕ್ಷಣವಾಗಿದೆ. ಕ್ರೈಸ್ತ ಸೇವೆಯಲ್ಲಿ ನಾನು ಕೇಳುವ ಅನೇಕ ಮಾತುಗಳಿಂತಲೂ ದೇವರಿಂದ ಕೊಡಲ್ಪಡುವ ಈ ಶಿಕ್ಷಣವು ನನಗೆ ಇಷ್ಟವಾದದ್ದಾಗಿದೆ. ಮುಂದಣ ಕುಟುಂಬ ಜೀವಿತದ ಕಾರಣದಿಂದಾಗಿ ಶುದ್ಧ ಜೀವಿತ ಜೀವಿಸಬೇಕೆಂದು ದೇವರು ಹೇಳುತ್ತಾನೆ. ಈ ದಿನಗಳಲ್ಲಿ ಕುಟುಂಬಗಳಲ್ಲಿ ನಾವು ಕಾಣುವ ಅನೇಕ ಸಮಸ್ಯೆಗಳ ಮೂಲವು ವ್ಯಕ್ತಿಯ ವಿವಾಹದ ಮೊದಲಿನ ಲೈಂಗಿಕ ಸಂಬಂಧಗಳಿಂದ ಆರಂಭವಾದವುಗಳಾಗಿವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಲೈಂಗಿಕ ಶಿಕ್ಷಣ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ ಮೊದಲಿನ 2 ವಚನಗಳು ಹೀಗೆ ಹೇಳುತ್ತದೆ: ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು. ಹೀಗಾದರೆ ನೀನು ಸುಬುದ್ಧಿಯನ್ನು ಕೈಗೊಳ್ಳುವಿ, ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಂದ, ಇದು ಕೂಡ ಯೌವನಸ್ಥನಿಗೆ ಹೇಳಲ್ಪಟ್ಟ ಮಾತುಗಳಾಗಿವೆ. ಜ್ಞಾನವೆಂಬಾಕೆಯು ಅವನನ್ನು ತನ್ನ ಕುರಿತಾಗಿ ಕಲಿಯಲು ತನ್ನ ಬಳಿಗೆ ಬರುವಂತೆ ಕರೆಯುತ್ತಿದ್ದಾಳೆ. ಇಂದಿನ ಅಧ್ಯಾಯದಲ್ಲಿ ಕೆಟ್ಟ ಮನುಷ್ಯರ ಕುರಿತಾಗಿ ಎಚ್ಚರಿಸಲಾಗಿತ್ತು. ಈ ಅಧ್ಯಾಯದಲ್ಲಿ ಅಪರಿಚಿತ ಸ್ತ್ರೀಯ ಕುರಿತಾಗಿ, ಯಾಕಂದರೆ ಆಕೆ ಇಸ್ರಾಯೇಲ್ಯರಲ್ಲದೆ ಹೊರಗಿನಿಂದ ಬಂದವಳು. ಆಕೆ ಸಾಮಾನ್ಯವಾಗಿ ಅನ್ಯಳೂ ವೇಶ್ಯಾಸ್ತ್ರೀಯೂ ಆಗಿರುತ್ತಾಳೆ. ಇಸ್ರಾಯೇಲ್ ಸ್ತ್ರೀಯರಲ್ಲಿ ಯಾರೂ ವೇಶ್ಯಾವೃತ್ತಿ ಮಾಡುವಂತಿರಲಿಲ್ಲ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಈ ರೀತಿ ವೇಶ್ಯಾವೃತ್ತಿ ನಡೆಸಿದವರನ್ನು ಕಲ್ಲೆಸೆದು ಕೊಲ್ಲಬೇಕಾಗಿತ್ತು. ಆದರೆ ಇಸ್ರಾಯೇಲ್ಯರು ದೂರ ದೂರ ಹೋದ ಹಾಗೆ ಅವರಲ್ಲಿ ಅನೀತಿಯು ಹೆಚ್ಚಾಗುತ್ತಾ ಬಂತು. ಇದರ ಫಲವಾಗಿ ಜ್ಞಾನೋಕ್ತಿ 2:17 ಹೇಳಿರುವಂತೆ ಇಸ್ರಾಯೇಲ್ಯರಲ್ಲಿಯೂ ಕೆಲವು ಸ್ತ್ರೀಯರು ವೇಶ್ಯಾವೃತ್ತಿಗೆ ತಿರುಗಿದರು. ಅವಳು ತನ್ನ ಯೌವನ ಕಾಲದ ಕಾಂತನನ್ನು ತ್ಯಜಿಸಿ ತನ್ನ ದೇವರ ಮುಂದೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆತು ಬಿಟ್ಟಿದ್ದಾಳಷ್ಟೇ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಇಂಥ ಸ್ತ್ರೀಯರು ಪರಸ್ತ್ರೀಯರೆಂದು ಹೇಳಲ್ಪಟ್ಟಿದ್ದಾರೆ. ಯಾಕಂದರೆ ಆಕೆಯು ದೇವರೊಂದಿಗಿನ ಸಂಬಂಧಕ್ಕೆ ದೂರವಾದವಳಾಗಿದ್ದಾಳೆ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಜಾರಸ್ತ್ರೀಯ ತುಟಿಗಳಲ್ಲಾದರೋ ಜೇನುಗರೆಯುವುದು,
ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು. ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವವು. ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿವೇಚಿಸಲಾರಳು. ಅದು ಅವಳಿಗೆ ಗೊತ್ತೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ. ಅಟ್ಲಾಂಟದ ಸೆರೆಮನೆಯಲ್ಲಿ ಒಂದು ಕುಪ್ರಸಿದ್ಧ ಗೂಂಡಾಗಳ ತಂಡದ ಮುಖ್ಯಸ್ಥನೊಬ್ಬನಿದ್ದನು. ಅಲ್ಲಿನ ಅಧಿಕಾರಿಗಳಲ್ಲೊಬ್ಬರು ನನಗೆ ತಿಳಿಸಿದಂತೆ ಆ ವ್ಯಕ್ತಿಗೆ ಶಿಫಿಲಿಸ್ ಎಂಬ ಗುಹಾರೋಗವು ತಗಲಿದ್ದು ಅದು ಗುಣವಾಗದೆ ಹೆಚ್ಚಾಗುತ್ತಾ ಬಂದು ಅವನ ಕಡೆಗೆ ಬುದ್ಧಿ ಭ್ರಮಣೆಗೊಳಗಾದನು. ಅವನು ಸಾಯುವ ಮೊದಲು ಆಗಾಗ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಆ ಅಧಿಕಾರಿ ಹೇಳಿದರು, ಈ ವ್ಯಕ್ತಿಯಿಂದಾಗಿ ಅನೇಕ ಹೆಣ್ಣು ಮಕ್ಕಳ ಜೀವಿತವೇ ಹಾಳಾಗಿ ಹೋಗಿದೆ. ಆದರೆ ಅವನು ಇದರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಅವನಿಗೆ ಯಾರಿಂದಲೋ ಈ ರೋಗ ಅಂಟಿಕೊಂಡಿತು ಎಂಬುದಾಗಿ. ಪ್ರಿಯರೇ, ಇಂತಹ ಅಪಾಯಗಳ ಕುರಿತು ಇಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೀಗಿರಲು ಮಗನೇ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ತೊಲಗಬಾರದು. ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಅವಳ ಮನೆ ಬಾಗಿಲ ಹತ್ತಿರ ಹೋದಿಯೇ, ನೋಡಿಕೋ, ನಿನ್ನ ಪುರುಷತ್ವವು ಪರಾಧೀನವಾದೀತು, ನಿನ್ನ ಆಯುಷ್ಯವು ಕ್ರೂರರ ವಶವಾದೀತು. ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು. ನೀನು ಅನ್ಯನ ಮನೆಯಲ್ಲಿ ದುಡಿಯುವಿ. ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ನೀನು ಅಂಗಲಾಚುತ್ತೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಯೌವನಸ್ಥನಿಗೆ ಎಂಥ ಎಚ್ಚರಿಕೆ ಕೊಡಲ್ಪಟ್ಟಿದೆ. ಲೈಂಗಿಕ ರೋಗಿಗಳ ಅಂತ್ಯಾವಸ್ಥೆ ಇಲ್ಲಿ ವಿವರಿಸಲ್ಪಟ್ಟಿದೆ. ದೇಹವು ರೋಗದಿಂದ ಜೀರ್ಣವಾಗಿ ಕ್ಷೀಣವಾದಾಗ ಗೋಳಾಟವು ಆರಂಭವಾಗುತ್ತದೆ. ಈ ಲೋಕದಲ್ಲಿ ಲೈಂಗಿಕ ರೋಗಗಳು ತುಂಬ ವೃದ್ಧಿಗೊಂಡಿವೆ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ. ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ. ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೆನು ಎಂದು ಅಂದುಕೊಳ್ಳುವಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತಿರಸ್ಕಾರ ಸಹಿಸಲಾರನೆಂಬುದನ್ನು ನೆನಪಿನಲ್ಲಿಡಿರಿ. ಪ್ರಿಯ ಮಿತ್ರನೇ, ನೀನು ಬಿತ್ತಿದ್ದನ್ನೇ ಕೊಯ್ಯಬೇಕಾಗುತ್ತದೆ. ಇಂತಹ ಜೀವಿತದ ಅಂತ್ಯಾವಸ್ಥೆ ಏನೆಂಬುದಾಗಿ ದೇವರು ಇಲ್ಲಿ ವಿವರಿಸುತ್ತಾನೆ. ನಮ್ಮ ಸಮಾಜವು ತಾವು ಬಿತ್ತಿದ್ದನ್ನೇ ಈಗ ಕೊಯ್ಯುತ್ತಾ ಇದೆಯೆಂದು ನಾನು ತಿಳಿಯುತ್ತೇನೆ. ನಮ್ಮ ದೇಶದಲ್ಲಿ ಹೆಚ್ಚುತ್ತಿರುವ ಅತಿಯಾದ ಅನೈತಿಕತೆಗೆ ದೇವರ ವಾಕ್ಯದ ಅಧ್ಯಯನದ ಕೊರತೆಯೇ ಕಾರಣವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಪತಿ ಪತ್ನಿಯರ ನಡುವಣ ಸಂಬಂಧ ಹೇಗಿರಬೇಕೆಂದು ಈಗ ದೇವರು ತಿಳಿಸುತ್ತಾನೆ. ವಿವಾಹ ಸಂಬಂಧವನ್ನು ಅತ್ಯುನ್ನತ ಮಟ್ಟದಲ್ಲಿರಿಸಿರುವುದನ್ನು ನಾವು ಕಾಣುತ್ತೇವೆ. ಮುಂದಕ್ಕೆ ನಾವು ವಿವಾಹದ ಪರಿಶುದ್ಧತೆ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಸ್ವಂತ ಕೊಳದ ನೀರನ್ನು, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ನಿನ್ನ ಒರತೆಗಳು ಬಯಲಿನಲ್ಲಿಯೂ ನಿನ್ನ ಕಾಲುವೆಗಳು ಚೌಕದಲ್ಲಿಯೂ ಹರಡಿ ಹರಿಯುವುದು ವಿಹಿತವೇ. ಅವು ನಿನಗೊಬ್ಬನಿಗೋಸ್ಕರವೇ ಹರಿಯಲಿ, ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ಅಂದರೆ ನಿನ್ನ ಸಂತಾನವು ನಿನ್ನ ಪತ್ನಿಯಿಂದಲೇ ಬರಬೇಕು, ಹೊರತು ಅನ್ಯ ಸ್ತ್ರೀಯಿಂದಲ್ಲ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ. ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯ ಹಾಗೂ ಇರುವಳಲ್ಲ. ಆಕೆಯ ಸ್ತನಗಳು ನಿನ್ನನ್ನು ಸರ್ವದಾ ತೃಪ್ತಿಪಡಿಸಲಿ. ಆಕೆಯ ಪ್ರೀತಿಯಲ್ಲೇ ನಿರಂತರ ಲೀನವಾಗಿರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನಗಳು ವೈವಾಹಿಕ ಪ್ರೀತಿಯ ಕುರಿತಾಗಿ ಹೇಳುತ್ತವೆ. ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ದೈಹಿಕ ಹಾಗೂ ಲೈಂಗಿಕ ಪ್ರೀತಿಯನ್ನು ನಾವು ಪರಿಶುದ್ಧವಾಗಿರಿಸಿಕೊಂಡು ಅದನ್ನು
ಉನ್ನತ ಮಟ್ಟದಲ್ಲಿರಿಸಬೇಕು ಎಂದು. ಈ ಸಂಗತಿಗಳ ಕುರಿತು ಮಾತನಾಡುವುದು ನಿಷೇಧವಾಗಿದ್ದ ಕಾಲವೊಂದಿತ್ತು. ಮದುವೆ ಆದವರಲ್ಲಿ ಕೂಡ ಈ ವಿಚಾರ ಮಾತಾಡುವುದು ಅನೀತಿಯ ಅಸಹ್ಯದ ವಿಚಾರವಾಗಿತ್ತು. ಆದರೆ ದೇವರು ವೈವಾಹಿಕ ಪ್ರೀತಿಯನ್ನು ಹೇಗೆ ತಿಳಿಸುತ್ತಾನೆ ನೋಡಿದಿರಾ? ದೇವರು ಅದನ್ನು ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸುತ್ತಾನೆ. ವಿವಾಹ ವಿಧಿಯನ್ನು ದೇವರೇ ಆರಂಭಿಸಿದನೆಂದು, ಅದನ್ನು ಮಾನವ ಕುಟುಂಬದ ಒಳಿತಿಗಾಗಿಯೇ ಕೊಟ್ಟಿದ್ದಾನೆ ಎಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಈ ದಿನಗಳಲ್ಲಿನ ಅನೀತಿಯ ಒಂದು ಭಾಗವು ವಿವಾಹ ಬಂಧನದಿಂದ ತಪ್ಪಿಸಿಕೊಳ್ಳುವಂಥದ್ದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಗುವಿಗೆ ಕ್ರೈಸ್ತ ಕುಟುಂಬವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ಪ್ರತಿರೂಪವಾಗಿರುತ್ತದೆ. ಇದಕ್ಕಿಂತ ಹೆಚ್ಚಿನ ಮಟ್ಟದ ಅಥವಾ ಪವಿತ್ರವಾದ ಸಂಬಂಧ ಬೇರೊಂದಿಲ್ಲ. ಆದ್ದರಿಂದಲೇ ಸಭೆಗಳಲ್ಲಿನ ಕ್ರೈಸ್ತ ಕುಟುಂಬಗಳು ಒಡೆಯುವುದನ್ನು ಕಾಣುವಾಗ ಗಾಬರಿಯಾಗುತ್ತದೆ. ಇದು ಒಂದೆರಡು ಕುಟುಂಬಗಳ ಕಥೆಯಲ್ಲ, ಅನೇಕ ಕುಟುಂಬಗಳಲ್ಲಿ ಈ ಚಿತ್ರಣ ಇರುತ್ತದೆ. ಇದಕ್ಕಾಗಿ ಸಭೆ ಮೊಣಕಾಲುಗಳಲ್ಲಿ ದೇವರೆದುರು ಪ್ರಾರ್ಥಿಸಿ ಸಮಸ್ಯೆ ಏನೆಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಅದರ ಅರ್ಥ ದೇವರ ವಾಕ್ಯವು ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲವೆಂಬುದೇ. ದೇವರ ವಾಕ್ಯದ ಪ್ರಭಾವವು ಸಭೆಯ ಸದಸ್ಯರ ಜೀವಿತಗಳಲ್ಲಿ ಕಂಡುಬರುತ್ತಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗಿದೆ: ದಾಂಪತ್ಯವು ಮಾನ್ಯವಾದದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ವಿವಾಹ ಜೀವಿತವನ್ನು ಒಂದು ಮಧುರ ಸಂಬಂಧವೆಂದು ಕರೆದಿದ್ದಾನೆ. ಅದು ಉನ್ನತವಾದದ್ದು, ಪವಿತ್ರವಾದದ್ದೂ ಆಗಿದೆ. ಅದನ್ನು ಅಶುದ್ಧವೆಂದು ಎಣಿಸಬಾರದು. ಆದರೆ ಇದರ ಇನ್ನೊಂದು ಚಿತ್ರಣ ನೋಡಿರಿ. ಜಾರರನ್ನು, ವ್ಯಭಿಚಾರಿಗಳನ್ನು ದೇವರು ಶಿಕ್ಷಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನಾನು ಒಂದು ಸಭೆಯ ಸಭಾಪಾಲಕನಾಗಿದ್ದಾಗ ಅಲ್ಲಿನ ಒಬ್ಬ ಸದಸ್ಯನು ಬಂದು ತಾನು ತನ್ನ ಪತ್ನಿ ಮಗನನ್ನು ಬಿಟ್ಟು ಇನ್ನೊಬ್ಬ ಸ್ತ್ರೀಯೊಂದಿಗೆ ಓಡಿ ಹೋಗುತ್ತೇನೆಂದು ಹೇಳಿದನು. ಅವರೆಲ್ಲರೂ ಸಭೆಯ ಸದಸ್ಯರೇ, ಆದರೆ ವಿಶ್ವಾಸಿಗಳೋ ಅಲ್ಲವೋ ತಿಳಿದಿಲ್ಲ. ನಾನು ಆಗ ಯೌವನಸ್ಥನಾಗಿದ್ದೆ. ನಾನು ಅವನಿಗೆ ಕೆಲವು ಬುದ್ಧಿಮಾತುಗಳನ್ನು ಹೇಳಿದೆ. ಅವನಿಗೆ ಸಿಟ್ಟು ಬಂದು, ನೀನು ನನ್ನ ರಕ್ಷಣೆಯನ್ನು ಕಸಿದುಕೊಳ್ಳುವಂತೆ ಮಾಡುತ್ತೀಯಾ ಅಂದನು. ಆಗ ನಾನು ಹೇಳಿದೆ, ಸಹೋದರ, ನಿನ್ನಲ್ಲಿ ರಕ್ಷಣೆ ಇರುವುದಾದರೆ ನಾನು ಅದನ್ನು ಕಸಿದುಕೊಳ್ಳಲಾರೆ. ಆದರೆ ಒಂದು ಸಂಗತಿ ಸರಿಯಾಗಿ ತಿಳಿದುಕೋ, ನೀನು ದೇವರ ಮಗುವಾಗಿಲ್ಲದಿದ್ದರೆ ನೀನು ಸೈತಾನನ ಮಕ್ಕಳಂತೆ ವರ್ತಿಸುತ್ತಿದ್ದಿ. ದೇವರ ಮಗುವಾಗಿರುವುದಾದರೆ ದೇವರು ನಿನ್ನನ್ನು ಒಂದಲ್ಲ ಒಂದು ದಿನ ಎಚ್ಚರಿಸಿ ಶಿಕ್ಷಿಸಿ ತಿದ್ದಲಿಕ್ಕಿದ್ದಾನೆ. ಒಂದು ವೇಳೆ ನಿನ್ನ ಪ್ರಾಣವೂ ಹೋಗಬಹುದು. ಆ ವ್ಯಕ್ತಿ ನನ್ನನ್ನು ಹಂಗಿಸಿ ಆ ಪರಸ್ತ್ರೀಯನ್ನು ವಿವಾಹವಾದನು. ಅನೇಕ ವರ್ಷಗಳು ಗತಿಸಿದವು. ಆ ದಂಪತಿಗಳು ಅತ್ಯಂತ ಒಂಟಿತನದ ಜೀವಿತ ನಡೆಸುತ್ತಾ ನಿರಾಶರಾಗಿ ಜೀವಿಸುತ್ತಿದ್ದರು. ಅವರು ಒಂದು ವೇಳೆ ಹೇಳುತ್ತಿದ್ದಿರಬಹುದು, ನಾವು ಹೀಗೆ ಮಾಡದಿರುತ್ತಿದ್ದರೆ ಎಷ್ಟೋ ಒಳ್ಳೆಯದಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗಂಡಂದಿರು ತಮ್ಮ ಪತ್ನಿಯರೊಂದಿಗೆ ವಿವೇಕದಿಂದ ಒಗತನ ಮಾಡಬೇಕೆಂದು ಪೇತ್ರನು ತಿಳಿಸುತ್ತಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಿರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾದ ಪರೀಕ್ಷೆಯಾಗಿದೆ. ಪತಿ ಪತ್ನಿಯರು ಒಬ್ಬರಿಗೊಬ್ಬರು ಪ್ರೀತಿಯಿಂದ ನಡೆದು ಸಂತೋಷ ಭರವಸೆಗಳಿಂದ ಜೀವಿಸುತ್ತಾ ಒಟ್ಟಿಗೆ ಮೊಣಕಾಲೂರಿ ಪ್ರಾರ್ಥಿಸುತ್ತಾ ಪರಸ್ಪರ ಪ್ರೀತಿಸುತ್ತಾ ಇರುವುದಾದರೆ ಅಂತಹ ಸಂಬಂಧವು ಕ್ರಿಸ್ತನ ಹಾಗೂ ಸಭೆಯ ಸಂಬಂಧವನ್ನು ಪ್ರತಿನಿಧೀಕರಿಸುವಂಥದ್ದಾಗುತ್ತದೆ. ಪ್ರಿಯ ಸ್ನೇಹಿತರೆ, ಇಂತಹ ಕುಟುಂಬವನ್ನು ದೇವರು ಆಶೀರ್ವದಿಸುತ್ತಾನೆಂದು ನಾನು ಖಂಡಿತವಾಗಿ ಹೇಳಬಲ್ಲೆ. ಇದು ಎಷ್ಟು ಪ್ರಮುಖ ವಿಚಾರವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 20 ಮತ್ತು 21ನೇ ವಚನ. ಅಲ್ಲಿ ಹೀಗೆ ನೋಡುತ್ತೇವೆ: ಮಗನೇ, ಏಕೆ ಪರಸ್ತ್ರೀಯಲ್ಲಿ ಭ್ರಮೆಗೊಳ್ಳುವಿ? ಅನ್ಯಳ ಎದೆಯನ್ನು ತಬ್ಬಿಕೊಳ್ಳುವುದೇಕೆ? ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಇದು ಬಹಳ ಒಳ್ಳೆಯ ವಚನವಾಗಿದೆ. ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ಅವನ ನಡತೆಯನ್ನೆಲ್ಲ ಪರೀಕ್ಷಿಸುತ್ತಾನೆ. ದೇವರು ನಮ್ಮನ್ನು ಎಲ್ಲ ಸಮಯಗಳಲ್ಲೂ ನೋಡುತ್ತಲೇ ಇರುತ್ತಾನೆಂಬುದನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ದೇವರು ನಮ್ಮನ್ನು ಯಾವಾಗಲೂ ನೋಡುತ್ತಿರುತ್ತಾನೆ. ನಾವು 3 ಪ್ರಸಂಗಿಗಳು ಇನ್ನೊಬ್ಬನೊಂದಿಗೆ ಸೇರಿಕೊಂಡು 4 ಆಟ ಆಡಲು ಹೋದೆವು. ನಾವು ಪ್ರಸಂಗಿಗಳೆಂದು ತಿಳಿದಾಗ ಅವನು ನಮ್ಮಿಂದ ತಪ್ಪಿಸಿಕೊಂಡಿರಲು ಯತ್ನಿಸಿದನು. ಅವನು ಒಂದು ದೊಡ್ಡ ತಪ್ಪು ಮಾಡಿದ್ದನು. ನಾವು ಪ್ರಸಂಗಿಗಳೆಂದು ತಿಳಿದಾಗ ನಮ್ಮೊಡನೆ ಕ್ಷಮಾಪಣೆ ಕೇಳಲು ತೊಡಗಿದನು. ನಾನು ಅವನಿಗೆ ಹೇಳಿದೆ, ಸಹೋದರನೇ, ನಮ್ಮ ಕುರಿತು ಹೆಚ್ಚು ಲಕ್ಷ್ಯ ಕೊಡಬೇಡ, ನಾವು ನಿನ್ನ ಹಾಗೆಯೇ ಇರುವವರು. ಆದರೆ ನೀನು ಯಾವಾಗಲೂ ದೇವರ ದೃಷ್ಟಿಯಲ್ಲಿರುವವನಾಗಿದ್ದಿ. ನೀನು ಆಟದ ಮೈದಾನದಲ್ಲಿರಲಿ, ಬಾರಿನಲ್ಲಿರಲಿ, ಎಲ್ಲೇ ಇದ್ದರೂ ನೀನು ದೇವರ ದೃಷ್ಟಿಯ ಎದುರಿನಲ್ಲಿದ್ದವನಾಗಿದ್ದಿ. ಮಾನವನ ಮಾರ್ಗಗಳು ಕರ್ತನ ದೃಷ್ಟಿಗೆ ಗೋಚರವಾಗಿರುತ್ತವೆ ಮತ್ತು ಆತನು ಅವುಗಳನ್ನು ಪರೀಕ್ಷಿಸುತ್ತಾನೆ. ನಮ್ಮ ವರ್ತನೆ, ಮಾತುಗಳು ಹೀಗೇಕೆ ಇವೆ ಎಂದು ಆತನು ಆಲೋಚಿಸುತ್ತಾನೆ ಮತ್ತು ನಮ್ಮ ಕೆಲವು ಮಾತು, ವರ್ತನೆಗಳ ಕುರಿತು ಆತನಿಗೆ ಆಶ್ಚರ್ಯವೂ ಆಗಬಹುದು. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವವು, ಅವನ ಪಾಪಪಾಶಗಳೇ ಅವನನ್ನು ಬಂಧಿಸುವವು. ಸದುಪದೇಶದ ಕೊರತೆಯಿಂದಲೇ ಸಾಯುವನು, ತನ್ನ ಅತೀ ಮೂರ್ಖತನದಿಂದ ಭ್ರಾಂತನಾಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಲೆಕ್ಕ ಒಪ್ಪಿಸಬೇಕಾದ, ಪ್ರತಿಫಲ ಹೊಂದಬೇಕಾದ ಒಂದು ದಿವಸ ಬರುತ್ತದೆಂದು ದೇವರು ಹೇಳುತ್ತಾನೆ. ನಮಗೆ ಸಂಬಳ ದೊರಕುವ ದಿನ ಬರಲಿದೆ. ಪಾಪ ಮಾಡಿ ತಪ್ಪಿಸಿಕೊಳ್ಳಬಹುದೆಂದು ಮಾನವನು ಯೋಚಿಸುತ್ತಾನೆ. ಆದರೆ ಯಾರೂ ತಪ್ಪಿಸಿಕೊಳ್ಳಲಾಗದೆಂದು ದೇವರು ಹೇಳುತ್ತಾನೆ. ಅವನ ಅಪರಾಧಗಳೇ ಅವನನ್ನು ಹಿಡಿಯುತ್ತವೆ ಮತ್ತು ತನ್ನ ಪಾಪಗಳ ಬಲೆಯಲ್ಲೇ ಅವನು ಸಿಕ್ಕಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ 5ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು ಜ್ಞಾನೋಕ್ತಿಗಳು 6ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಅನೇಕ ವಿಷಯಗಳು ಬರುತ್ತವೆ. ಈಗಿನ ವ್ಯವಹಾರಕ್ಕೆ ಅವಶ್ಯವಾದ ಒಳ್ಳೆ ಸಲಹೆಗಳೊಂದಿಗೆ ಆರಂಭವಾಗುತ್ತದೆ. ಇದು ಕ್ರೈಸ್ತರಿಗೂ ಅಕ್ರೈಸ್ತರಿಗೂ ಅನ್ವಯಿಸುವಂತಾದು. ಅವು ಕೇವಲ ಒಳ್ಳೆ ವ್ಯವಹಾರದ ನಿಯಮಗಳಾಗಿವೆ. ದೇವರು ಮಾನವರಿಗೆ, ರಕ್ಷಿಸಲ್ಪಟ್ಟವರಿಗೂ ರಕ್ಷಿಸಲ್ಪಡದವರಿಗೂ ಕೆಲವು ಒಳ್ಳೆಯ ನಿಯಮಗಳನ್ನು ಕೊಟ್ಟಿರುತ್ತಾನೆ. ಮುಂದಕ್ಕೆ ನಾವು ವ್ಯವಹಾರದ ಒಳ್ಳೆಯ ನಿಯಮಗಳು ಎಂಬುದನ್ನು ನೋಡೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಕೈ ಹಾಕಿದ್ದರೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ. ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ಕಾಲಕ್ಕೂ ಅನ್ವಯಿಸುವ 2 ಉತ್ತಮ ಸಲಹೆಗಳು ಇಲ್ಲಿದೆ. ಸ್ನೇಹಿತನಿಗಾಗಿ ಯಾವುದಕ್ಕಾದರೂ ಸಹಿ ಹಾಕುವಾಗ ಎಚ್ಚರವಾಗಿರು. ಅಪರಿಚಿತನೊಂದಿಗೆ ಪಾಲುಗಾರನಾಗಬೇಡ. ರಕ್ಷಿಸಲ್ಪಡದವನೂ ಕೂಡ ಈ ಸಲಹೆಯನ್ನು ಅನುಸರಿಸಿದರೆ ಅವನಿಗೆ ವ್ಯವಹಾರದಲ್ಲಿ ಸಹಾಯವಾದೀತು. 2ನೇ ವಚನವು ಒಬ್ಬನು ಕೊಚ್ಚಿಕೊಳ್ಳುವ ವಿಚಾರವಾಗಿದೆ. ಒಬ್ಬನು ಪಾಲುಗಾರಿಕೆಗೆ ಸಹಿ ಹಾಕುವುದೆಂದರೆ ತಾನೊಬ್ಬ ದೊಡ್ಡ ವ್ಯಕ್ತಿ ಎಂದು ತೋರಿಸಿಕೊಳ್ಳಲಿಕ್ಕಾಗಿ. ಇದರ ಕುರಿತಾಗಿ ನಾವು ಎಚ್ಚರದಿಂದಿರಬೇಕು. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಹೀಗಿರಲು ಮಗನೇ, ನೀನು ನೆರೆಯವನ ಕೈಗೆ ಸಿಕ್ಕಿಕೊಂಡದರಿಂದ ತಪ್ಪಿಸಿಕೊಳ್ಳುವ ಒಂದು ಕೆಲಸ ಮಾಡು. ನಡೆ, ತ್ವರೆಪಡು, ಆ ನೆರೆಯವನನ್ನು ಕಾಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನ ಬಳಿಗೆ ಹೋಗಿ ಎಲ್ಲವನ್ನೂ ಸರಿಪಡಿಸಿಕೊಳ್ಳಲು ಹಿಂಜರಿಯಬೇಡ. ಇಂತಹ ವ್ಯವಹಾರಗಳಲ್ಲಿ ತೊಡಗುವಾಗ ಸ್ನೇಹಿತನಾರು, ವೈರಿಯಾರು ಎಂಬುದನ್ನು ಸರಿಯಾಗಿ ವಿವೇಚಿಸಿ ತಿಳಿದುಕೋ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 4 ಮತ್ತು 5ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವ ಹಾಗೂ ತಪ್ಪಿಸಿಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸಂಗತಿಯನ್ನು ಸರಿಪಡಿಸಿಕೊಳ್ಳುವವರೆಗೆ ವಿಶ್ರಾಂತಿ ಪಡೆಯದಿರು. ಪ್ರಿಯ ಮಿತ್ರನೇ, ನೀನು ಬೋನಿಗೆ ಸಿಕ್ಕಿದ ಹಕ್ಕಿಯಂತಿದ್ದಿ, ತಪ್ಪಿಸಿಕೋ. ಇದು ಕೊಟ್ಟಿರುವ ಎಚ್ಚರಿಕೆ. ಮುಂದಕ್ಕೆ ಕೆಲವು ಕಲಿಯತಕ್ಕ ಅಂಶಗಳ ಕುರಿತಾಗಿಯೂ ಹೇಳುತ್ತಾನೆ. ಅದೇನೆಂಬುದಾಗಿ ನೋಡೋಣ.
ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಚಿಕ್ಕ ಇರುವೆ ಒಳ್ಳೆಯ ಪಾಠ ಕಲಿಸುತ್ತದೆ. ಅನೇಕ ಸತ್ಯಗಳನ್ನು ತೋರಿಸಿಕೊಡುತ್ತದೆ. ಒಂದು ಸತ್ಯವೇನೆಂದರೆ ಅದು ತನ್ನ ಕಾರ್ಯದಲ್ಲಿ ಚಟುವಟಿಕೆಯಿಂದಿರುತ್ತದೆ. ಈ ಇರುವೆಯಿಂದ ದೇವರ ಮಕ್ಕಳು ಈ ಪಾಠವನ್ನು ಕಲಿಯಬಹುದು. ಇರುವೆ ತನ್ನ ಜೀವಿತದ ಅತೀ ಪ್ರಮುಖ ಕಾರ್ಯ ಮಾಡುತ್ತಿರುತ್ತದೆ. ಅದು ಭವಿಷ್ಯದ ಕುರಿತು ಚಿಂತಿಸಿ ಚಳಿಕಾಲಕ್ಕೆ ಬೇಕಾದ ಆಹಾರ ಸಂಗ್ರಹಿಸುವುದರಲ್ಲಿ ತೊಡಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತರಲ್ಲಿನ ಒಂದು ದೊಡ್ಡ ಪಾಪವೆಂದರೆ ಸೋಮಾರಿತನ ಮತ್ತು ಪೂರ್ಣಾವಧಿ ಕ್ರೈಸ್ತ ಸೇವೆಯಲ್ಲಿಯೂ ಅನೇಕ ಸೋಮಾರಿಗಳನ್ನು ಕಾಣುತ್ತೇವೆ. ನಮ್ಮ ಬಿಡುವಿನ ಸಮಯದಲ್ಲಿ ನಾವೇನು ಮಾಡುತ್ತೇವೆಂದು ನಾವೆಲ್ಲರೂ ಕೇಳಿಕೊಳ್ಳತಕ್ಕದ್ದು. ನಾವು ದೇವರ ವಾಕ್ಯ ಓದುತ್ತೇವೆಯೋ, ವಾಕ್ಯಾಭ್ಯಾಸ ಮಾಡುತ್ತೇವೆಯೋ? ಈ ಸೋಮಾರಿತನವು ಇಂದಿನ ಸೇವೆಯಲ್ಲಿನ ಒಂದು ಶಾಪವಾಗಿದೆ. ಒಬ್ಬ ಯೌವನಸ್ಥನು ನನಗೆ ಹೀಗೆ ಹೇಳಿದನು, ನಾನು ನನ್ನ ಪ್ರಸಂಗಿಯ ಸೇವೆ ಮಾಡಿ ಮುಗಿಯಿತೆಂದು ನೆನೆಸುತ್ತೇನೆ. ಕಳೆದ 3 ವರ್ಷಗಳಿಂದಲೂ ನಾನು ಇಲ್ಲಿ ಸೇವೆ ಮಾಡುತ್ತಿದ್ದೇನೆ. ನನ್ನಲ್ಲಿದ್ದ ಪ್ರಸಂಗಗಳೆಲ್ಲ ಮುಗಿದವು. ನಾನು ನೀರಿಲ್ಲದ ಬಾವಿಯಂತಾಗಿದ್ದೇನೆ. ಆದರೆ ಕೂಡಲೇ ಅವನು ಭಕ್ತಿವಂತನಂತೆ, ನಾನು ಪ್ರಾರ್ಥನೆ, ಧ್ಯಾನಗಳಲ್ಲಿ ತುಂಬ ಸಮಯ ಕಳೆದಿದ್ದೇನೆ ಎಂದು ಹೇಳಿದನು. ನಾನು ಕೇಳಿದೆ, ನೀನು ದೇವರ ವಾಕ್ಯದಲ್ಲಿ ಎಷ್ಟು ಸಮಯ ಕಳೆಯುತ್ತೀ? ವಾಕ್ಯವನ್ನು ಕಲಿಯಲು ಎಷ್ಟು ಸಮಯ ಕೊಡುತ್ತೀ? ಅವನಿಗೆ ಸರಿಯಾಗಿ ಉತ್ತರಿಸಲಾಗಲಿಲ್ಲ. ವಾರಕ್ಕೆ 1 ತಾಸಿಗಿಂತಲೂ ಕಡಿಮೆ ವಾಕ್ಯಾಭ್ಯಾಸ ಮಾಡುತ್ತಿದ್ದ. ಆದರೆ ಬೇರೆ ಇತರ ಚಟುವಟಿಕೆಗಳಲ್ಲಿ ಯಾವಾಗಲೂ ನಿರತನಾಗಿರುತ್ತಾನೆ. ಮುಖ್ಯವಾದ ಕೆಲಸವನ್ನು ಮಾಡದೇ ಬಿಡುತ್ತಾನೆ. ನಾನು ಅವನಿಗೆ ಹೇಳಿದೆ, ನೀನು ನಿನ್ನ ಜೀವನದ ರೀತಿ ಬದಲಾಯಿಸದಿದ್ದರೆ ಈ ಸೇವೆಯನ್ನು ಬಿಡುವುದು ಒಳ್ಳೆಯದು. ಸರಿಯಾದ ಸಿದ್ಧತೆ ಇಲ್ಲದೆ ಭಾನುವಾರ ಬೆಳಿಗ್ಗೆ ಪ್ರಸಂಗ ಪೀಠವನ್ನು ಹತ್ತುವುದು ಅವಮಾನಕರವಾಗಿದೆ. ದೇವರ ವಾಕ್ಯದ ವಿಚಾರ ಹೇಳಲು ನಿನ್ನಲ್ಲಿ ಏನಾದರೂ ಇರಬೇಕಾಗಿದೆ. ಆ ಯೌವನಸ್ಥನಿಗೆ ಇರುವೆ ಒಳ್ಳೆಯ ಪಾಠ ಕಲಿಸುತ್ತದೆ. ಸೋಮಾರಿಯೇ, ಇರುವೆಯ ಬಳಿ ಹೋಗಿ ಕಲಿತು ಬುದ್ಧಿವಂತನಾಗು ಎಂಬುದಾಗಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ತುಸ ತೂಕಡಿಕೆ, ಇನ್ನೂ ಕೊಂಚ ನಿದ್ರೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳನಂತೆಯೂ ನಿನ್ನ ಮೇಲೆ ಬೀಳುವವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದ ಅತೀ ಪ್ರಾಮುಖ್ಯವಾದ ವಿಚಾರಗಳನ್ನು ದೇವರ ವಾಕ್ಯ ನಮಗೆ ತಿಳಿಯಪಡಿಸಿದೆ. ನಾವು ಹಾಗಿದ್ದೇವೆ ಎಂಬುದನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣವ. ನಾವು ದಿನಾಲೂ ದೇವರ ವಾಕ್ಯದಲ್ಲಿಯೂ ಆ ವಾಕ್ಯಗಳ ಅಭ್ಯಾಸದಲ್ಲಿಯೂ ನಾವು ತೊಡಗಿಸಿಕೊಳ್ಳುತ್ತಾ ವಾಕ್ಯದ ಬಲದಿಂದ ತುಂಬಿದವರಾಗಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರನ್ನೇ ಮಹಿಮೆಪಡಿಸುತ್ತಾ ನಿಜವಾದ ವಿಶ್ವಾಸದ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದಾಂಪತ್ಯವು ಮಾನ್ಯವಾದದ್ದು. ಗಂಡ ಹೆಂಡರ ಸಂಬಂಧ ನಿಷ್ಕಳಂಕವಾಗಿರಬೇಕು. ಇದು ದೇವರ ಬಯಕೆ. ಒಂದು ವೇಳೆ ಈ ನಿಯಮಕ್ಕೆ ಯಾರು ವಿರುದ್ಧವಾಗಿರುತ್ತಾರೋ ಅಲ್ಲಿ ದೇವರ ಶಾಪವಿರುತ್ತದೆ. ದೇವರ ವಾಕ್ಯ ಬೋಧಿಸಿದ ಸತ್ಯಗಳಿಗೆ ವಿಧೇಯರಾಗೋಣ. ಆತ್ಮಿಕ ಆಶೀರ್ವಾದ ಹೊಂದಿಕೊಂಡವರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತು ಅಲ್ವಾ? ನಿಮ್ಮ ಅನಿಸಿಕೆಗಳನ್ನು, ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.